ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಂತಹ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಲಾಗಿದೆ. ರಾಜ ಕಾಲುವೆಯಲ್ಲಿ ಎಸೆದಂತಹ ಬಾಡಿ ತುಂಡುಗಳು ಕೊನೆಗೂ ಸಿಕ್ಕುವ ಕೊಲೆಗೆ ಕಾರಣ ಏನು ಅನ್ನೋದರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ರಾಮಮೂರ್ತಿ ನಗರ ಭೀಕರ ಕೊಲೆ ಕೇಸ್ಗೆ ಟ್ವಿಸ್ಟ್. ಕೊಲೆ ಹಿಂದಿನ ಅಸಲಿ ಕಹಾನಿ ಏನ್ ಗೊತ್ತಾ? ರಾಮಮೂರ್ತಿ ನಗರದ ವಿಜಿನಾಪುರದಲ್ಲಿ ನಡೆದಂತಹ ಭೀಕರ ಕೊಲೆ ಪ್ರಕರಣದ ವಿಚಾರ ಕೇಳಿ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಮನೆಗೆ ಬಂದಂತಹ ಸ್ನೇಹಿತನನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಲ್ದೆ ಕೊಲೆಯಾದಂತಹ ವ್ಯಕ್ತಿಯ ಮೃತದೇಹವನ್ನ ಮಚ್ಚಿನಿಂದ ಪೀಸ್ ಮಾಡಿದ್ದ. 3 ಚೀಲಗಳಲ್ಲಿ ತುಂಬಿ ರಾಜ್ ಕಾಲುವೆಗೆ ಎಸೆದಿದ್ದ. ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ರಾಮಮೂರ್ತಿ ನಗರ ಪೊಲೀಸರು ಆರೋಪಿ ಮಾಧವರಾವ್ನನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ವೇಳೆ ಒಂದಷ್ಟು ಮಾಹಿತಿಗಳನ್ನ ಬಾಯ್ ಬಿಡಿಸುತ್ತಾರೆ. 5 ಲಕ್ಷ ಚೀಟಿ ಹಣ ಕೊಟ್ಟಿಲ್ಲ ಅನ್ನೋ ವಿಚಾರದ ಜೊತೆಗೆ ಆರೋಪಿ ಮಾಧವರಾವ್ ಪತ್ನಿಯ ಜೊತೆಗೆ ಕೊಲೆಯಾದಂತಹ ಶ್ರೀನಾಥ್ ಸಲಿಕೆಯನ್ನ ಬೆಳೆಸ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಸಾಕಷ್ಟು ಬಾರಿ ಗಲಾಟೆ ಕೂಡ ಆಗ್ತಿತ್ತಂತೆ. ಅದರ ಹೊರತಾಗಿಯೋ ಕೊಲೆಯಾದಂತಹ ಶ್ರೀನಾಥ್ ಮಾಧವರಾವ್ ಇಲ್ಲದ ಟೈಮ್ನಲ್ಲಿ ಮನೆಗೆ ಬರ್ತಾ ಇದ್ನಂತೆ. ಕಳೆದ 28ನೇ ತಾರೀಕು ಕೂಡ ಮಾಧವರಾವ್ ಮನೆಯಲ್ಲಿ ಇರೋ ವಿಚಾರ ತಿಳಿಯದೇ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ವೇಳೆ ದುಡ್ಡಿನ ವಿಚಾರದ ಜೊತೆಗೆ ಪತ್ನಿಯ ಜೊತೆಗೆ ಸಲುಕೆ ಬೆಳೆಸಿದಂತಹ ವಿಚಾರಕ್ಕೆ ಮಾಧವರಾವ್ ಶ್ರೀನಾಥ್ನನ್ನ ಭರ್ಭರವಾಗಿ ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಇನ್ನು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಚೀಟಿ ಹಣದ ವಿಚಾರಕ್ಕೆ ಅನ್ನೋ ಮಾಹಿತಿ ಲಭ್ಯವಾಗಿದ್ರೂ ಕೂಡ ನೈತಿಕ ಸಂಬಂಧದ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತದೆ. ಆರೋಪಿ ಮಾಧವರಾವ್ ತುಂಡರಿಸಿದಂತಹ ಮೃತದೇಹದ ಪೀಸ್ಗಳನ್ನ ರಾತ್ರಿ ಟೈಮ್ನಲ್ಲಿ ಎಸ್ತಿರೋ ಕಾರಣಕ್ಕೆ ಎಲ್ಲಿ ಎಸ್ತೆ ಅನ್ನೋದು ಸರಿಯಾಗಿ ಹೇಳ್ತಾ ಇಲ್ಲ. ಕೊಲೆ ನಡೆದು 10 ದಿನಗಳಾಗಿದ್ದು ಕೊಲೆಯಾದ ಮೃತದೇಹ ಪತ್ತೆಯಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಜೋರು ಮಳೆ ಬರ್ತಿರೋದು ಕೂಡ ಬಾಡಿ ಪೀಸ್ಗಳು ಕೊಚ್ಚಿ ಹೋಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದು ಆರೋಪಿಯ ಪತ್ನಿ ಕಡೆಯಿಂದಾನೂ ಕೂಡ ಮಾಹಿತಿ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನೊಂದ್ ಕಡೆ ರಾಜ್ ಕಾಲುವೆಗೆ ಬಿಸಾಡಿರುವಂತಹ ಮೃತದೇಹದ ಪೀಸ್ಗಳು ಪತ್ತೆ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಪೊಲೀಸರು. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.